ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಒಂದು ಸವಾಲು ಗೆದ್ದ DK-ಶಿಗೀಗ ಮತ್ತೊಂದು ಸವಾಲು. ಸಿಎಂ ಬದಲಾವಣೆ ಸುಖಾಂತ್ಯ ಆಯಿತು. ಈಗ DK ಸರ್ಕಾರಕ್ಕೆ ಸಂಕಷ್ಟ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಮಾತಿಂದ DK-ಶಿಗೆ ಕಸಿವಿಸಿ ರಾಮಲಿಂಗಾರೆಡ್ಡಿ ಮನವೊಲಿಕೆ ಮಾಡೋದೇ ಈಗ ದೊಡ್ಡ ಸವಾಲು. ಮುಂದೆ ಹಲವರು ರೆಡ್ಡಿ ಮಾದರಿನ ಅನುಸರಿಸಿದ್ರೆ ಏನು ಮಾಡಬೇಕು, ಸಮಸ್ಯೆ ಎದುರಾಗುತ್ತೆ. ಮುಂದೇನು ಮಾಡೋದು ಅಂತ CM DK ಶಿವಕುಮಾರ್ ಚಿಂತನೆಯನ್ನು ಮಾಡಿದ್ದಾರೆ. ನೋಡಿ, ಮೊದಲನೇ ವಿಕೆಟ್ 2 ದಿನ ಆಗಿದೆ, ಕ್ಯಾಬಿನೆಟ್ ಆಗಿ ಸರ್ಕಾರ ರಚನೆ ಆಗಿ 2 ದಿನ ಆಗಿದೆ. ಖಾತೆ ಅಲಾಟ್ ಆಗಿ ಇನ್ನೂ 24 ಗಂಟೆ ಆಗಿಲ್ಲ. ಆಲ್ರೆಡಿ ನನಗೆ ಆ ಖಾತೆ ಬೇಡ, ಬೇರೆ ಕೊಡಿ ಅನ್ನೋ ಮಾತನ್ನು ರಾಮಲಿಂಗಾರೆಡ್ಡಿ ಕೇಳ್ತಾ ಇದ್ದಾರೆ. DK ಶಿವಕುಮಾರ್ ಮಾತು ಕೊಟ್ಟಿದ್ದೀರಲ್ಲ, ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ನಾನು ಬಿಟ್ಕೊಟ್ಟಿದ್ದೀನಿ, ಇವಾಗ ನೀವು ನನಗೆ ಬಿಟ್ಕೊಡ್ಬೇಕು ಅನ್ನೋ ಮಾತು ರಾಮಲಿಂಗಾರೆಡ್ಡಿ. ಮಾಹಿತಿಯನ್ನು ನೀಡ್ತಾರೆ ಹರೀಶ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಈಗ ಅವತ್ತು ನಾನು ನಿಮಗೆ ಬಿಟ್ಕೊಟ್ಟಿದ್ದೆ, ಇವತ್ತು ನೀವು ನನಗೆ ಬಿಟ್ಕೊಡ್ಬೇಕು, ಇಲ್ಲ ಅಂದ್ರೆ ನಾನು ರಾಜೀನಾಮೆ ಅನ್ನೋ ಮಾತು ರಾಮಲಿಂಗಾರೆಡ್ಡಿ. ಈಗ ಅಂಗನವಾಡಿ ಘಟನೆ ಎದುರಾದಂತ ಕಾಣಿಸ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟ ಮಾತಿನಂತೆ DK ಶಿವಕುಮಾರ್ ಅವರು ನಡ್ಕೊಂತಿಲ್ಲ ಅನ್ನುವಂತ ಆಕ್ರೋಶ, ಅಸಮಾಧಾನ ಕೂಡ ಈಗ ರಾಮಲಿಂಗಾರೆಡ್ಡಿ ಅವರಿಂದ ವ್ಯಕ್ತ ಆಗ್ತಾ ಇದೆ. ಈಗ ಸದ್ಯಕ್ಕೆ ಇವತ್ತು ಕೂಡ ಬೇರೆ ಬೇರೆ ನಾಯಕರು ಕೂಡ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸತಕ್ಕಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಖುದ್ದು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಿದ್ದಂತೆ ರಾಮಲಿಂಗಾರೆಡ್ಡಿ ಅವರ ಜೊತೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಅದ್ರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸದ್ಯದ ಮಟ್ಟಿಗೆ ಈಗ ನೀವು ತೆಗೆದುಕೊಳ್ಳಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಸೊ DK ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ರು, ಅವ್ರನ್ನ ಮನವೊಲಿಸಿ ಅನ್ನುವಂತ ಮಾತು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ದೂರವಾಣಿ ಕರೆ ಮಾಡಿ ಮಾತಾಡಿದ್ರೆ, ಜೊತೆಗೆ ಸುರ್ಜೇವಾಲ ಅವರು ಕೂಡ ಮುಖ್ಯವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ದೂರವಾಣಿ ಕರೆ ಮಾಡಿ ಮಾತನಾಡಿದ್ದಾರೆ. ಸೊ ಹಾಗಾಗಿ ಅವರು ಮನವೊಲಿಕೆಗೆ ಬಗ್ಗದಂತಹ ರಾಮಲಿಂಗಾರೆಡ್ಡಿ ಅವರು ಇವತ್ತು ರಾಜೀನಾಮೆಗೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಇದು ಎಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಆಹಾರದಲ್ಲೇ ಒಂದು ದೊಡ್ಡ ಹಿನ್ನಡೆ ಅಂತಾನೆ ಹೇಳ್ಬಹುದಾಗಿದೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂತ ಅಧಿಕಾರ ವಹಿಸಿಕೊಂಡ ಬಳಿಕ ಇದು ಒಂದು ದೊಡ್ಡ ಶಾಕ್ ಕೂಡ ಆಗಿದೆ. ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಬೇಕು ಅನ್ನುವಂತ ಬಿಗಿಪಟ್ಟ ನೀಡುತ್ತಿದ್ದಾರೆ. ಆ ಖಾತೆ ಸಿಗದ ಹೊರತು ನಾನು ಇರೋದಿಲ್ಲ ಸಂಪುಟದಲ್ಲಿ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಾನು ಶಾಸಕನಾಗಿ ಅಷ್ಟೇ ಉಳಿತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ರಾಜೀನಾಮೆ ಪತ್ರ ನೀಡಿ ಸಚಿವ ಸ್ಥಾನಕ್ಕೆ ಗುಡ್ ಬೈ ಹೇಳ್ತಾರೆ ಅಂತ ಹೇಳಲಾಗ್ತಿದೆ. ಸೊ ಅದು ಕೂಡ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಇವತ್ತು. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬೆಂಗಳೂರಿಗೆ ಆಗಮಿಸಿದೆ. ಈ ಹೊತ್ತಲ್ಲಿ ಕೂಡ DK ಶಿವಕುಮಾರ್ ಅವರ ಸರ್ಕಾರಕ್ಕೆ ಕಸಿವಿಸಿ ಆಗಿದೆ. ಒಂದು ದೊಡ್ಡ ಹಿನ್ನಡೆ ಕೂಡ ಆಗ್ತಾ ಇದೆ. ಅಂದ್ರೆ ಒಂದು ಆರಂಭದಲ್ಲೇ ಈ ರೀತಿ ವಿಘ್ನ ಆಗ್ತಾ ಇರುವಂತದ್ದು DK ಶಿವಕುಮಾರ್ ಅವರಿಗೆ ದೊಡ್ಡ ಸವಾಲಾಗಿದೆ. DK ಶಿವಕುಮಾರ್ ಅವರಿಂದ ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸತಕ್ಕಂಥ ಒಂದು ಪ್ರಯತ್ನ ಸಾಧ್ಯ ಆಗಿಲ್ಲ. DK ಶಿವಕುಮಾರ್ ಅವರು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ ಅನ್ನುವಂತ ಅಭಿಯಾನವನ್ನ ಕೂಡ ಈಗ ರಾಮಲಿಂಗಾರೆಡ್ಡಿ ಅವರ ಬೆಂಬಲವಿರುವ ಆರಂಭಿಸಿದ್ದಾರೆ. ಹೀಗಾಗಿ ಇದು ಯಾವ ದಿಕ್ಕಿಗೆ ತಲುಪುತ್ತೆ, ಯಾವ ಮಜಲಿಗೆ ತಲುಪುತ್ತೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.